ಚತುರ್ದಶಕ ಭುವನ ಭಯಂಕರನಾದ ದಶಕಂಠ ರಾವಣ. ರಾಮನ ಹಾಗೆ 10 ಆಲೋಚನೆನೂ ಇದೆ, ರಾವಣನ ಹಾಗೆ 10 ಆಲೋಚನೆನೂ ಇದೆ. ನಾನ್ ಯಾರು ಗೊತ್ತಾ? ಚತುರ್ದಶಕ ಭುವನ ಭಯಂಕರನಾದ ದಶಕಂಠ ರಾವಣ. ರಾಮನ ಹಾಗೆ 10 ಆಲೋಚನೆನೂ ಇದೆ, ರಾವಣನ ಹಾಗೆ 10 ಆಲೋಚನೆನೂ ಇದೆ. ಯಾವ್ದು ಬೇಕು ನಿಮಗೆ ಬೇಕಿದ್ದು? ರಾಮ ಅಂತ ಬಂದ್ರೆ ದೋಸ್ತಿ ಕಟ್ತೀವಿ, ರಾವಣ ಅಂತ ಬಂದ್ರೆ ಸಮಾಧಿ 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 ಕಟ್ತೀವಿ. ನಮ್ಮ ಸೇಡಿನ ನರ ಕುರಿಗಳನ್ನು ಹರಿದು ತಿನ್ನಲು ಸಿದ್ಧಪಡಿಸಲೇ ನಿನ್ನ ಕೋವಿಯನ್ನು.
ಸಿದ್ಧತೆಯನ್ನು ಮಾಡ್ತಾ ಬಂದಿದೆ ಬಾಸ್. ಕರ್ಯ ಹೇಳಿ ಬಾಸ್. ನಮ್ಮ ಈ ಹಸಿ ಮಾಂಸದ ಕೋಳಿ ತಿಂದರು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕೆ ಗೊತ್ತಾ? ಹಸಿ ಮಾಂಸದ ಕೋಳಿಯನ್ನು ಹರಿದು ತಿನ್ನಬೇಕು ಬಾಸ್. ಸೇಡು 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 ಸೇಡೆಂಬ ಮಿಡಿನಾಗರ ಹೆಡೆಯಕ್ಕೆ ಉತ್ತರಿಸಿ ಒಂದರಿಂದೊಂದರಂತೆ ಶ್ರೀಮಂತ ಕುಂಡಿಗಳನ್ನು ತಿಂದು ತೇಗಿದರು. ನನ್ನ ಸೇಡೆಂಬ ತಲ್ಲೂರಿ ಆರುವಂತಿಲ್ಲ. ಯಾಕೆ ಗೊತ್ತು? ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ರಕ್ತದ ಸೇಡಿಗಾಗಿ ಎಲ್ಲವೋ ಕಪಟ ಶ್ರೀಮಂತ ಕುಂಡಿಗಳೇ ಪೂರ್ವ ದಿಗಂತದ ಹೊನ್ನ ದುರಿಯಂತೆ ಪ್ರಜ್ವಲಿಸುತ್ತಿರು ನನ್ನ ಪ್ರಕಾಶದ ಅವಧಿಗೆ ಬಲಿ ತೆಗೆದುಕೊಳ್ಳುವೆ ನನ್ನ ನರ ಕುರಿಗಳನ್ನು ಆ ಸೇಡಿ ದುರಿಯಲ್ಲಿ ಉರಿದುರಿದು ದುರುಳ ದೇಹಗಳ ಕಿಚ್ಚನ್ನಟ್ಟ ಪಂಚ ಮಹಾಭೂತಗಳಿಗೆ ಆಹ್ವಾನಿಸಿ ಯಮುನ ತೇಜ ಪುಂಜದ ರೌದ್ರದ ಸಾತ್ಮಕವಾದ ಏನಿ ವಸ್ತುವೆ ಎಲ್ಲರ ಕೊಬ್ಬಿರಬೇಕೆ? ಗೌಡ 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 ಲೇ ಮಗನೇ ನಾಗೇ ಗೌಡ, ತೆರೆಯ ಮರೆಯಲ್ಲಿ ಕುಳಿತು ನೀ ಎಷ್ಟು ಗೌಡಿಗೆ ದರ್ಬಾರ ನಡೆಸಿದರು. ನಾನದಕ್ಕೆ ಕೆಳಗಾಲದ ಕಡಿವಾದ ಹಾಗೆ ಕಾಲ ಭೂಗರ್ಭವನ್ನೇ ಸೀರಿ ಪಾತಾಳಾಧಿಪತಿಗೆ ಒತ್ತೊಯ್ಯುವೆ ನಿನ್ನ ನೆತ್ತಿಯ ಮೇಲೆ ಕಾಲೇಟು. ಕಾಲಚಕ್ರ ಓ ಕಾಲಚಕ್ರ, ನೀನು ನನಗೆ ಅಲ್ಲಿಯವರೆಗೂ ಅನುಕೂಲವಾಗಿ ತಿರುಗುತ್ತಿರು. ದುಷ್ಟರ ದಮನಕ್ಕಾಗಿ ಶ್ರೀ ಹರಿಯುಗದಲ್ಲಿ ಅವತರಿಸಿ ಬಂದಂತೆ ಈ ಚಕ್ರಪಾಣಿ ಅವತರಿಸಿ ಬಂದಿದ್ದಾನೆ. ಏ ಗೌಡ, ಏಕೆ? ಆ ಕೃಷ್ಣ ಚಕ್ರದಿಂದಲೇ ನೀನ್ಯಾರೆಂಬುದನ್ನು ಪತ್ತೆ ಹಚ್ಚಿ 25 ವರ್ಷದಿಂದ ಕಟಕಟನೆ ಕುದಿಯುತ್ತಿರುವ ನನ್ನ ರಕ್ತದ ವೇಷದಲ್ಲಿ ನಿನ್ನ ಸೊಟ್ಟು ಹಾಕಿದ. ಕಳೆದ ನನ್ನ ತಂದೆ ತಾಯಿ ತಮ್ಮಂದಿರ ಸತ್ತ ಸೇರು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಯಾಕೆ? ನನ್ನ ಹೆಸರು ಚಕಾಮುಖಿ. ಚಕಾಮುಖಿ ಚಕ್ರಪಾಣಿ ಅಲ್ಲ. ಹೇಳಿ ಬಾಸ್. ನಮ್ಮ ಸೇಡಿನ ನರಕುರಿಗಳನ್ನು ಹೇಗೆ ಹರಿದು ತಿನ್ನಬೇಕು ಗೊತ್ತಾ? ಹೇಗೆ ಹರಿದು ತಿನ್ನಬೇಕಂದರೆ ಹಸಿ ಮಾಂಸದ ಕೋಳಿ ಹರಿದಂತೆ ಹರಿದು ತಿನ್ನಬೇಕು ಬಾಸ್. ಈ ಹಸಿ ಮಾಂಸದ ಕೋಳಿ ಹರಿದು ತಿಂದರು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ ಬಾಸ್. ಆ ಬೇಟೆಯನ್ನು ಹೀಗೆ ಹರಿದು ತಿನ್ನುವರೆಗೂ ಹೌದು ಕರಿಯ, ಸಿಂಹದ ಗುಹೆಯಲ್ಲಿ ಸಿಕ್ಕ ಹರಣಿಯಂತೆ ಬಿದ್ದು ಒದ್ದಾಡಬೇಕು ಆ ಕಟುಕ ಪ್ರಾಣಿ. ಕರಿಯ, ಈಗಲೇ ಪತ್ತೆ ಹಚ್ಚಲೇ ಆ ಗೌಡನ ಮನೆ. ನಾಳಿಗೆನೇ ಬೆಳೆಸೋಣ ಅವನ ಮನೆಯತ್ತ ಪ್ರಯಾಣ. ಗುರುತಿಸಿಕೊಂಡರೆ ಒಮ್ಮಿಗೆ ಹರಿದರೆ ನಮ್ಮ ಸೇಡು ತೀರುವಂತಿಲ್ಲ ಕರಿಯ. ಯಾಕೆ ಗೊತ್ತಾ? ಒಮ್ಮಿಗೆ ಹರಿದರೆ ನಮ್ಮ ಸೇಡು ತೀರುವಂತಿಲ್ಲ. ಪ್ರತಿ ನಿಮಿಷಕ್ಕೂ ನೆನಪಿಸಿಕೊಂಡಿರಬೇಕು ಅವನು ಹಿಂದೆ ಮಾಡಿದ ಕೃತ್ಯವನ್ನು. ಆಮೇಲೆ ಅವನಿಗೆ ಚಿತ್ರ ಹಿಂಸೆ ಕೊಟ್ಟು ಅವನ ನೆತ್ತಿಯ ಮೇಲೆ ಕಾಲಿಟ್ಟು ಎತ್ತಿ ತೋರಿಸುವೆ ಈ ಚಕ್ರಪಾಣಿಯ ನೀತಿ ಅನ್ನೋದು. ಹಾಗೆ ಆಗಲಿ ಬಾಸ್. ಹೌದು ಕರ್ಯ, ನಮ್ಮ ಕುದುರೆ ದಂಡು ದರ್ಬಾರದೊಂದಿಗೆ ಅವನ ಕೋಟೆ ಗೋಡೆ ಒಳಗಡೆ ಪ್ರವೇಶಿಸಿದರೆ ಆಗಲೇ ಹುಸಿಯಾಗಿ ಹೋಗುವುದು ನನ್ನ ಅವನ ಪ್ರಾಣದ ಉಸಿರು. ಅವಾಗ ತೀರುವುದು ನನ್ನ ರೋಷದ ಉಸಿರು. ಕರ್ಯ, ಬೇಗ
ಹೊರಡಲು ಸಜ್ಜಾಗಿರ್ಲಿ ಆ ಗೌಡನ ಅಂತಿಮ ಯಾತ್ರೆಗೆ. ಪ್ರತಿಯೊಂದು ಬಡ ಜೀವಿಗಳ ರಕ್ತ ಕುಡಿದು ಬಿಸಿಯಾಗಿಸಿಕೊಂಡಿರುವುದರಿಂದ ಏಸೆ ಪಿಂಡಕ್ಕೆ ಕಂಡಲ್ಲಿ ಇದೇ ಗುಂಡಿನಿಂದ ತುಂಡು ಮಾಡಿ ಆ ಕಟ್ಟದ ಮೇಲೆ ತಾಪದಿಂದ ಕೈಲಾಸ ಕಂಡಿರುವ ನನ್ನ ತಂದೆ ತಾಯಿ ತಮ್ಮಂದಿರಿಗೆ ಸೇರಿದ ನಕ್ಷೆ ತೆಗೆದುವ ಆ ನಕ್ಷೆಯ ಮೇಲೆ ನಿನ್ನ ರಕ್ತದ ದಿವ್ಯವಿಡಿಸದಿದ್ದರೆ ನನ್ನ ಹೆಸರು ಚಕಾಮುಖಿ ಉಗ್ರ ಚಕ